ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ಗೆ ಸುಪ್ರೀಂ ಶಾಕ್. ಬೆಂಗಳೂರು ನಗರ ಡಿಸಿಯಾಗಿದ್ದ ವೇಳೆ 5 ಲಕ್ಷ ಲಂಚ ಆರೋಪ ಕೇಸ್. ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ಗೆ ಸುಪ್ರೀಂ ಶಾಕ್ ಕೊಟ್ಟಿದೆ. ಬೆಂಗಳೂರು ನಗರ ಡಿಸಿಯಾಗಿದ್ದ ವೇಳೆ 5 ಲಕ್ಷ ಲಂಚ ಆರೋಪ ಕೇಸ್. ಲಂಚ ಪ್ರಕರಣದ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಕರ್ನಾಟಕ ಸರ್ಕಾರದ ವಿಶೇಷ ಮೇಲ್ಮನವಿ ಅರ್ಜಿ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಜೆ ಮಂಜುನಾಥ್ ವಿರುದ್ಧದ ಎಫ್ಐಆರ್ ರದ್ದುಪಡಿಸಿದೆ ಹೈಕೋರ್ಟ್. ಈ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಂತಹ ಕರ್ನಾಟಕ ಸರ್ಕಾರ ಈ ಆರೋಪ ನಿಜವೋ ಸುಳ್ಳೋ ಸಾಕ್ಷ್ಯಗಳ ಆಧಾರದಲ್ಲಿ ಪರಿಗಣಿಸುತ್ತೇವೆ, ಲಂಚವನ್ನ ಹೇಗೆ ಪಡೆಯಲಾಗಿದೆ ಎಂಬುದು ಮುಖ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ಗೆ ಸುಪ್ರೀಂ ಶಾಕ್ ಕೊಟ್ಟಿದೆ. ಬೆಂಗಳೂರು ನಗರ ಡಿಸಿಯಾಗಿದ್ದಂತಹ ವೇಳೆ 5 ಲಕ್ಷ ಲಂಚ ಪಡೆದ್ರು ಅನ್ನುವಂತಹ ಆರೋಪದ ಕೇಸ್ ಇದು. ಲಂಚ ಪ್ರಕರಣದಲ್ಲಿ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಕರ್ನಾಟಕ ಸರ್ಕಾರದ ವಿಶೇಷ ಮೇಲ್ಮನವಿಯನ್ನ ಅರ್ಜಿ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಜೆ ಮಂಜುನಾಥ್ ವಿರುದ್ಧದ ಎಫ್ಐಆರ್ ಅನ್ನು ರದ್ದುಪಡಿಸಿದೆ ಹೈಕೋರ್ಟ್. ರದ್ದುಪಡಿಸಿದಂತಹ ಹೈಕೋರ್ಟ್ ಜೊತೆಗೆ ಆ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಕರ್ನಾಟಕ ಸರ್ಕಾರ. ಆರೋಪ ನಿಜವೋ ಸುಳ್ಳೋ ಸಾಕ್ಷ್ಯರ ಆಧಾರದಲ್ಲಿ ಪರಿಗಣಿಸ್ತೇವೆ, ಆದರೆ ಲಂಚವನ್ನ ಹೆಂಗೆ ಪಡೆಯಲಾಗಿದೆ ಅನ್ನೋದು ಮುಖ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು ಈ ಪ್ರಕರಣ ಅಂತ ನೋಡೋದಾದ್ರೆ, ಐಎಎಸ್ ಮಂಜುನಾಥ್ ಆನೇಕಲ್ ತಾಲೂಕಿನ ಕುಡ್ಲು ಗ್ರಾಮದ 38 ಗುಂಟೆ ಜಮೀನು ಒಡೆತನದ ವ್ಯಾಜ್ಯ ಇತ್ತು. ಅನುಕೂಲಕರ ಆದೇಶವನ್ನ ನೀಡಲು ಬೇಗೂರು ನಿವಾಸಿ ಅಜಂ ಪಾಷಾರಿಂದ 5 ಲಕ್ಷ ಲಂಚ ಪಡೆದಿದ್ದಾರೆ ಅನ್ನುವಂಥ ಆರೋಪ. ಲಂಚ ಪಡೆದಿದ್ದಂತಹ ಡಿಸಿ ಕಚೇರಿಯ ವ್ಯವಸ್ಥಾಪಕ ಮಹೇಶ್, ಸಹಾಯಕ ಚೇತನ್ ಲಾಕ್ ಆದ್ರು. ಆಗ ಡಿಸಿ ಆಗಿದ್ದಂತಹ ಮಂಜುನಾಥ್ ಅವರನ್ನ 3ನೇ ಆರೋಪಿ ಮಾಡಿತ್ತು ಎಸಿಬಿ. ಡಿಸಿ ಮಂಜುನಾಥ್ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಿದಂತಹ ಎಸಿಬಿ ಅಧಿಕಾರಿಗಳು ಅನುಕೂಲಕರವಾಗಿ ಆದೇಶವನ್ನ ನೀಡಬೇಕು ಅಂತ ಅಜಂ ಪಾಷಾ ಅನ್ನೋವರಿಂದ 5 ಲಕ್ಷ ಲಂಚವನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪ. ಈ ಪ್ರಕರಣದಲ್ಲಿ 3ನೇ ಆರೋಪಿ ಡಿಸಿ ಮಂಜುನಾಥ್. ಇನ್ನು ಲಂಚ ಪಡಿತಿದ್ದಾಗ ಡಿಸಿ ಕಚೇರಿಯ ವ್ಯವಸ್ಥಾಪಕ ಮಹೇಶ್ ಮತ್ತು ಸಹಾಯಕ ಚೇತನ್ ಲಾಕ್ ಆದ್ರು. 3ನೇ ಆರೋಪಿಯಾಗಿ ಡಿಸಿ ಆಗಿದ್ದಂತಹ ಮಂಜುನಾಥ್ ಅವರನ್ನ ಎಸಿಬಿ 3ನೇ ಆರೋಪಿ ಅಂತ ಪರಿಗಣಿಸಿತು. ಡಿಸಿ ಮಂಜುನಾಥ್ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಿದಂತಹ ಎಸಿಬಿ ಅಧಿಕಾರಿಗಳು ಈಗ ಬೆಂಗಳೂರು ನಗರದ ಡಿಸಿ ಆಗಿದ್ದಂತಹ ಮಂಜುನಾಥ್ ಅವರು ಏನು 5 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಂತ ಆರೋಪದ ಕೇಸ್ ಇದೆ, ಆ ಪ್ರಕರಣದ ತನಿಖೆ ನಡೆಸಲು ಈಗ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಕರ್ನಾಟಕ ಸರ್ಕಾರದ ವಿಶೇಷ ಮೇಲ್ಮನವಿ ಅರ್ಜಿ ಪುರಸ್ಕರಿಸಿದ ಸುಪ್ರೀಂ. ಜೆ ಮಂಜುನಾಥ್ ವಿರುದ್ಧದ ಎಫ್ಐಆರ್ ಅನ್ನು ರದ್ದುಪಡಿಸಿದ್ದಂತಹ ಹೈಕೋರ್ಟ್ ಈ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂತಹ ಕರ್ನಾಟಕ ಸರ್ಕಾರ ಆರೋಪ ನಿಜವೋ ಸುಳ್ಳೋ, ಆದರೆ ಸಾಕ್ಷ್ಯದ ಆಧಾರದ ಮೇಲೆ ಪರಿಗಣಿಸ್ತೇವೆ, ಲಂಚ ಹೆಂಗೆ ಪಡೆಯಲಾಗಿದೆ ಅನ್ನೋದು ಮುಖ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ.